ಕಿಡ್ನಿ ಫೇಲ್ಯೂರ್ ಅಂತೂ ನಮಗೆ ಸ್ಟಾರ್ಟಿಂಗ್ ಸ್ಟೇಜ್ ಬಂದ್ಬಿಟ್ರಂತೂ ಈ ಸಖತ್ ಈಸಿ, ಡೆಡ್ ಈಸಿ. ನಮ್ದು ಏನಿಲ್ಲ, ಅದಕ್ಕೆ ಏನು ಸಣ್ಣ ಪುಟ್ಟ ಮೆಡಿಸನಿಂದ ಅದು ವರ್ಕ್ ಆಗುತ್ತೆ. ಒಂದು ಮೆಡಿಸನ್ ಮಾಡಿದ ಇಮ್ಮಿಡಿಯಾಗಿ ನೀವು ಬಾಯಿಗೆ ಹಾಕಿದ್ರೆ ಅದು ಎಂಥ ವೈರಸ್ ಇದ್ರೆ ಇಮ್ಮಿಡಿಯಾಗಿ ನಿಮ್ಗೆ ಏನೋ ಬಾಡಿ ಫ್ರೀಸ್ ಕಾಣಿಸ್ತದೆ, ಏನು ಬೇಕಾಗಿರಲಿಲ್ಲ. ಈ ಕೊರೋನಾ ಅನ್ನೋ ದೊಡ್ಡ ಕಾಯಿಲೆ ಅಂತ ಕೇಳ್ತಾರೆ, ಆದ್ರೆ ನಮ್ಮಲ್ಲಿರುವಂಥ ಗಿಡಮೂಲಿಕೆಗಳು ಅದೇನು ದೊಡ್ಡ ಕಾಯಿಲೆ ಏನಲ್ಲ. ಎಂತ ಅದ್ರಪ್ಪನಂತ ಕಾಯಿಲೆ ಬಂದ್ರು ವಾಸ ಮಾಡಿ ಕಳಿಸ್ಬೋದು. ಯಾಕೆಂದ್ರೆ ಆಯುರ್ವೇದ ಡಾಕ್ಟ್ರು ಬಂದವರು 199 ಭಾಗನೂ ಅಲೋಪತಿನೇ ಮಾಡ್ತಾರೆ. ಅವ್ರು ಯಾವುದೇ ನಮ್ಮ ಆಯುರ್ವೇದ ಉಳಿಸ್ತೀವಿ ಅಂತ ಯಾರು ಬರ್ತಾ ಇಲ್ಲ. ಅದೇ ನೋಡಿ, ಹೊರಗಡೆ ದೇಶದ ಇವತ್ತು ಚೈನಾದವರು ನಕ್ಸಮಿಕಾ ಅಂತ, ಅದು ವಿಷಮುಷ್ಟಿ ಅಂತ, ಅದನ್ನ ಲಕ್ಷಾಂತರ ಟನ್ ತರಿಸ್ಕೊಳ್ತಾರೆ, ನಮ್ಮಿಂದ ತೊಗೊಂಡೋಗ್ತಾರೆ. ಅವ್ರ ಔಷಧಿ ಮಾಡ್ಕೊಂಡು ನಮಗೆ ವಾಪಸ್ ರಿಟರ್ನ್ ಬರ್ತಾರೆ. ಅವ್ರಿಗೆ ಹೋಮಿಯೋಪತಿ ಹೇಳ್ತಾರೆ 3000 ಕಾಯಿಲೆ ವಾಸ ಮಾಡ್ತಿರ್ತಾರೆ. ನಮ್ಮ ಆಯುರ್ವೇದದಲ್ಲಿ ಅನಂತ ಅಂತ ಹೇಳ್ತಾರೆ, ಆದರೆ ಅಲೋಪತಿಲಿ ಇದು ವಿಷ ಅಂತ ಹೇಳ್ತಾರೆ. ಅದನ್ನು ವಿಷನ ಅಮೃತ ಮಾಡಿ ಕೊಡುವಂಥ ಶಕ್ತಿ ನಮ್ಮ ಹಿರಿಯರು ಕಲ್ತಿದ್ದಾರೆ. ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ನಿಮಗೆ, ಅಂದರೆ ಇವ್ರ ಹತ್ರ ಹೋಗಿ ಅಂತ ಪೇಷಂಟ್ಗಳಿಗೆ ಸಜೆಸ್ಟ್ ಮಾಡಿ? ಸುಮಾರು ಜನ ಕಳಿಸ್ತಾರೆ. ಒಂದಷ್ಟು ಡಾಕ್ಟ್ರುಗಳು, ಈಗ ನಾನು ಫಸ್ಟ್ ಮಂಡ್ಯದಲ್ಲಿದ್ದೆ. ಮಂಡ್ಯ ನಮ್ಮದು ಸ್ವಂತ ಇದರಲ್ಲಿದ್ದಾಗ, ಮಂಡ್ಯದಲ್ಲಿದ್ದಾಗ ಏನಾಗ್ತಾಯಿತ್ತು ಅಂದರೆ, ಅಲ್ಲಿ ಡಾಕ್ಟ್ರುಗಳು ಒಂದಷ್ಟು ಬ್ಯಾಕ್ ಪೈನ್ ಬರ್ತಾಯಿತ್ತು ಜಾಸ್ತಿ ಜನಗಳಿಗೆ. ಅಲ್ಲಿ ಬ್ಯಾಕ್ ಪೈನ್ ಇರ್ತಾಯಿತ್ತು, ರೈತರು ಇವರೆಲ್ಲ ಅವ್ರೇನಾದ್ರು ದುಡ್ಡು ಅವರು ಆಪ್ರೇಷನ್ ಅದು ಇದು ಅಂತ ಮಾಡಿಸ್ಕೊಳ್ಳೋಕ್ಕಾಗನೇ ಹೋದಾಗ, ಅಥವಾ ಅವರು ಇದನ್ನೇ ಹೋದಾಗ ಅವರು ಒಂದಷ್ಟು ಮೆಡಿಸಿನ್ ಕೊಟ್ಟು ಆಗನೇ ಹೋದ ಸಮಯದಲ್ಲಿ ಸುಮಾರು ಪೇಷಂಟ್ನ ಕಳಿಸಿದ್ದಾರೆ. ಮತ್ತು ಕ್ಯಾನ್ಸರ್ ಪೇಷಂಟ್ಗೂ ಅಷ್ಟೇ, ಸುಮಾರು ಹೊರಗಡೆಯಿಂದ ಆಗನೇ ಹೋದಾಗ ಫೈನಲ್ ಸ್ಟೇಜ್ ಇದ್ದಿದ್ದಾಗ ನೀವು ಹೋಗಿ ಅಲ್ಲಿ ಒಂದ್ಸರಿ ನೋಡಿ ಅನ್ನೋ ಒಂದು ಕಳ್ಸೋದಿದೆ. ಅದೇ ಫಸ್ಟ್ ಸ್ಟೇಜಲ್ಲೇ ನಮ್ಗೆ ಕಳಿಸ್ಬಿಟ್ಟಿದ್ರೆ ನಮ್ಗೆ ಇನ್ನೂ ಈಸಿ ಆಗ್ತದೆ. ಮತ್ತು ಬ್ಯಾಕ್ ಪೇನು ಅಷ್ಟೇ, ಫಸ್ಟ್ ಕಳಿಸ್ಬಿಟ್ರೆ ಮೆಡಿಸನಿಂದ ಇದಾಗುತ್ತೆ, ಅದು ನಮಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಮತ್ತು ಹಾರ್ಟು, ಕಿಡ್ನಿ ಫೇಲ್ಯೂರ್ ಅಂತೂ ನಮಗೆ ಸ್ಟಾರ್ಟಿಂಗ್ ಸ್ಟೇಜ್ ಬಂದ್ಬಿಟ್ರಂತೂ ಈ ಸಖತ್ ಈಸಿ, ಡೆಡ್ ಈಸಿ. ನಮ್ಮದು ಏನಿಲ್ಲ, ಅದಕ್ಕೆ ಏನು ಸಣ್ಣ ಪುಟ್ಟ ಮೆಡಿಸನಿಂದ ಅದು ವರ್ಕ್ ಆಗುತ್ತೆ. ಅದು ಫಸ್ಟ್ ಸ್ಟೇಜ್ ಬರಬೇಕು. ಫಸ್ಟ್ ಸ್ಟೇಜ್ ಬಂದರೆ ಸಖತ್ ಈಸಿ ಕೆಲಸ. ಅದು ಏನಂದರೆ ಕ್ರಿಯೇಟಿವ್ ಲೆವೆಲ್ನ ಈಸಿಯಾಗಿ ಇಳಿಸ್ಕೊಳ್ಬೋದು, ಅದೇನು ಪ್ರಾಬ್ಲಮ್ಸ್ ಏನಿಲ್ಲ. ಈಗ ನೋಡಿ, ವಯಸ್ಸಾದ ಅಜ್ಜಿದಿರೆಲ್ಲ ಬರ್ತಾ ಇರ್ತಾರೆ, ಅದು ಅವ್ರಿಗೆ ಡಯಾಲಿಸಿಸ್ ಮಾಡೋಕ್ಕಾಗಲ್ಲ ಅಂದವರು ಸುಮಾರು ಜನ ನಮಗೆ ಕ್ರಿಯೇಟಿವ್ ಲೆವೆಲ್ ಡೌನ್ ಮಾಡ್ಕೊಂಡು ಹೋಗಿದ್ದಾರೆ. ಅದು ಏನಿಲ್ಲ, ಆ್ಯಕ್ಚುಲಿ ಕಿಡ್ನಿ ಸ್ಟ್ರೆಂತ್ ಮಾಡೋದು ಸಾಕು, ಆ್ಯಕ್ಚುಲಿ ಆಟೋಮೆಟಿಕ್ಕಾಗಿ ಇಳಿದೋಗುತ್ತೆ, ಕಿಡ್ನಿನೇ ರೆಡಿ ಮಾಡ್ಕೊಳ್ಳುತ್ತೆ. ಮತ್ತು ಇದೇನಿಲ್ಲ, ಒಂದು ನಮ್ಮ ಈ ಗೋಮೂತ್ರದಿಂದ ಮಾಡಿದಂಥ ಒಂದಷ್ಟು ಅರ್ಜುನ ಇದೆಲ್ಲ ಕೊಡ್ತೀವಿ, ಇಮ್ಮಿಡಿಯೇಟಾಗಿ ನಿಮಗೆ ಸರಿ ಹೋಗ್ತಾರೆ. ಅರ್ಜುನ ಅಂದರೆ ಒಂದು ಮರ ಬರ್ತದೆ, ಆ ಕಡೆ ಹೊಳೆಯಲ್ಲಿ ಇದು ಹೊಳೆ ಇದೆ, ಆ ಕಡೆ ಹೊಳೆಯಲ್ಲಿ ನಮಗೆ ಮರಗಳಿದೆ, ಅದು ಒಳ್ಳೆ ಮರಗಳಿದೆ, ಗಿಡಮೂಲಿಕೆಗಳು ಚೆನ್ನಾಗಿದ್ದಾವೆ. ನಾವೀಗ ಇನ್ನೊಂದು ವಿಷಯ ಕೇಳ್ಬಿಟ್ಟಿದ್ದು ಅಂದರೆ, ಕೈಕಾಲು ಮೂಳೆ ಮುರಿದೋಗಿದ್ರು ನೀವು ಕ್ಯೂರ್ ಮಾಡ್ತೀರಾ ಅಂತ, ಅದು ಯಾವ ಥರ ಸ್ಕ್ಯಾನಿಂಗ್ ಇಲ್ಲದೆ ಹೆಂಗೆ ಮಾಡ್ತೀರಾ ಅಂತ? ಅಂದರೆ ಇದೇನಾದ್ರು ಅನುಭವ ಇದು, ಏನಾದ್ರು ನಿಮಗೆ ಏನಾಗುತ್ತೆ ಅಂದರೆ, ಒಳಗಡೆ ನಾವು ಈಗ ಮೂಳೆ ಹಿಂಗೆ ಮುಟ್ಟಿದಾಗ ಏನಾಗುತ್ತೆ, ಈ ಜಾಗದಲ್ಲಿ ಅಥವಾ ಅದೊಂದು ನ್ಯಾಕ್ಗಳಿದೆ, ಅವಾಗ ಹಿಂಗೆ ಅಂದಾಗ ಅದು ಅವರ ಅನುಭವದ ಮೇಲೆ ಏನಾಗುತ್ತೆ, ಒಳಗಡೆ ಏನಾಗಿದೆ, ಏನು ಬಿಟ್ಟಿದೆ, ಒಂದು ಮುಟ್ಟದ ಇಟ್ಟಿಗೆ ಅದು ಇಂತಿತ್ತು ಡ್ಯಾಮೇಜ್ ಆಗಿರಬೇಕು, ಇಷ್ಟೇ ಆಗಿರ್ಬೋದು, ಅಥವಾ ಅನುಭವದ ಮೇಲೆ ಗೊತ್ತಾಗ್ಬಿಡುತ್ತೆ. ಏನಂದರೆ ಒಂದು ಈಗ ಏನಪ್ಪ ಅಂದರೆ, ಒಂದಷ್ಟೇನೋ ನಮ್ಮ ಏನೋ ಒಂದು ನಿಮ್ಮ ಏನಾದ್ರೆ ಯಾವುದೇ ಫೀಲ್ಡ್ ಆಗಲಿ, ಈಗ ಒಂದು ಬೈಕ್ ಒಂದು ಸ್ಟಾರ್ಟ್ ಮಾಡಿದಕ್ಕೆ ಏನಾಗುತ್ತೆ ಅಂದರೆ, ಇಂತಿಂತ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ, ಅದೇ ರೀತಿ ಇದೇನಾಗುತ್ತೆ ಅಂದರೆ, ನಾವು ಸುಮ್ಮನೆ ನೋಡ್ತಾ ಇದ್ದಂಗೆ ಅದು ಒಂದು ಸ್ಲೈಡ್ ಮಾಡ್ತಾ ಇದ್ದಂಗೆ ಎಕ್ಸ್ಪೀರಿಯನ್ಸ್ ಅದು ಇಂಥವೇ ಡ್ಯಾಮೇಜ್ ಆಗಿದೆ, ಹಿಂಗೆ ಆಗಿದೆ ಅಂತ ಹೇಳ್ಬಿಡ್ಬೋದು. ಮತ್ತೆ ಬ್ಯಾಕ್ ಪೈನು ಅಷ್ಟೇ, ಇವರೆಲ್ಲ ಲಾಕ್ ಆಗಿದೆ, MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕಲ್ಲ, ಹಿಂಗೆ ನಾವು ಮೇಲ್ಗಡೆ ನೀವು ಅದ್ರ ಮೇಲೆ ಸ್ಲೈಡ್ ಮಾಡ್ತಾ ಹೋದ್ರೆ ಸಾಕು ಬೆರಳು, ಅವಾಗ ಏನಾಗುತ್ತೆ, ಈ ಜಾಗದಲ್ಲೇ ಲಾಕ್ ಆಗಿದೆ, ಈ ಜಾಗದಲ್ಲಿ ಜಾಸ್ತಿ ಆಗಿದೆ, ಈ ಜಾಗದಲ್ಲಿ ಕಡಿಮೆ ಇದಾಗಿದೆ, ಆ ಥರದ್ದೆಲ್ಲ ನಮ್ಮ ಏನಂದ್ರೆ ಈ ಸ್ಕ್ಯಾನಿಂಗ್ ಬೇಕಾಗಿಲ್ಲ. ಆ್ಯಕ್ಚುಲಿ ಆಟೋಮೆಟಿಕ್ಕಾಗಿ ನಾವು ಇದಾಗುತ್ತೆ, ಒಂದಷ್ಟಕ್ಕೆ ಸ್ಕ್ಯಾನಿಂಗ್ ಬೇಕಾಗ್ಬೋದು, ಆದರೆ ಏನಂದರೆ ನಿಮ್ಮ ಕನ್ಫರ್ಮೇಷನ್ಗೆ ಅವ್ರಿಗೆ ಇದು ಮಾಡಿಕೊಡ್ತೀವಿ ಅಷ್ಟೇ, ಎಕ್ಸ್ರೇ ಇದು ಮಾಡಿಸ್ಕೊಡ್ತೀವಿ. ಏನಾದ್ರು ಮೂಳೆ ಮುರಿದೈತೆ ಅಂತ ನಾವು ಹೇಳ್ತೀವಿ, ಅವ್ರಿಗೆ ಹಂಗೂ ಇದನ್ನಿಲ್ಲ ಅಂದ್ರೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ. ಅದೊಂದು. ಈ ಮಕ್ಕಳಾಗದಿರೋ ಔಷಧಿ ಕೊಡ್ತೀರಾ? ಸಿಗುತ್ತೆ, ಅದು ಕೊಡ್ತಾ ಅಂತ ಇದ್ವಿ. ಈಗ ಸುಮಾರು ಜನಕ್ಕೆ ಈಗ ಮಕ್ಕಳೇ ಆಗಲ್ಲ ಅಂತ ಹೇಳಿದ್ರು, ಒಂದು ಮಳವಳ್ಳಿದು ಒಂದು ಹೇಳ್ತಾರೆ, ಮತ್ತೆ ಇಲ್ಲಿ ಸುಮಾರು ನರಸೀಪುರ ಈ ಕಡೆ ಸುಮಾರು ಕಡೆಯಿಂದ ಬರ್ತಾರೆ ಇಡೀ. ಇದು ಸುಮಾರು ಈಗ ಈ ವರ್ಷದಲ್ಲೇ ಒಂದು 8-10 ಮಕ್ಳು ಆಗಿದಾವೆ. 8-10 ಮಕ್ಕಳು ಎಲ್ಲ ಸಕ್ಸಸ್ ಆಗಿದೆ. ಒಂದಷ್ಟು ಏನಂದ್ರೆ ಈಗ ಏಜ್ ಆಗ್ಬಿಟ್ಟಿರುತ್ತೆ, ಫುಲ್ 40-45 ವರ್ಷ ಆಗಿರುತ್ತೆ, ಇದು ಮೆನ್ಷನ್ ಎಲ್ಲ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಇರುತ್ತೆ. ಆ ಥರದವು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಜಾಸ್ತಿ ಟೈಮು ಇದು ಅನ್ಕೊಂಡು. ಅವಾಗ ಏನಾಗುತ್ತೆ, ಪ್ರಾಬ್ಲಮ್ಸ್ ಇರೋರು ಬಂದಾಗ ನಮ್ಗೇನಾಗುತ್ತೆ, ಅದು ಸೆಟ್ರೈಟ್ ಮಾಡಿ ಅದನ್ನ ಇದು ಮಾಡ್ಕೊಳ್ಬೇಕು. ಅಲ್ಲಿ ಗಂಟ ಹೊಸಿ ಟೈಮ್ ಹಿಡಿಯುತ್ತೆ. ಅವರು
ಒಂದೊಂದ್ಸರಿ ತಗೋತಾನೆ ಇದ್ದಾರೆ. ಈಗ ಒಂದು 4-5 ತಿಂಗಳಿಂದ ತಗೊಳ್ತಾ ಇರೋರು ಇದ್ದಾರೆ. ಒಂದೊಂದ್ಸರಿ ಏನಂದರೆ ಮೆಡಿಸನ್ ಒಂದು JSSL ಎಲ್ಲ ತೋರಿಸಿ ಮಕ್ಕಳೇ ಆಗಲ್ಲ ಅಂದವ್ರಿಗೆ ಏನಾಗಿದೆ, ಬರೀ ಒಂದು ಅರ್ಜುನ ಅಂತ ನಾವು ಸಿರಪ್ ಕೊಡ್ತೀವಿ ನೋಡಿ, ಆ ಸಿರಪ್ನ ಬರೀ ಏನಂದ್ರೆ ಗರ್ಭಶಾಸ್ತ್ರ ಕೆಲಸ ಮಾಡುತ್ತದೆ, ಅದು ಕೊಟ್ಟಡಿ ಸಡನ್ ಆಗಿ ನಿಂತು ಹೋಗಿದ್ದು. ನಾವು ಏನು ಮಾಡೋಕ್ಕಲ್ಲ, ಒಂದು ಆಗೋದೇ ಇಲ್ಲ ಅಂದವರು ಅದೊಂದು ಕೊಟ್ಟಡಿಗೆ ನಿಂತು ಹೋಗ್ಬಿಟ್ಟು ಇದಕ್ಕೆಲ್ಲ ಕರೆದ್ರು, ನಮ್ಗೆ ಹೋಗಕ್ಕೆ ಆಗ್ಲಿಲ್ಲ. ಸೀಮಂತ ಇದಕ್ಕೆಲ್ಲ ಬನ್ನಿ ನೀವು ಇದು ಅನ್ಕೊಂಡು ಅಂತ ನಾವು ಹೋಗೋಕ್ಕಾಗಲಿಲ್ಲ. ನನಗೇನು ನೋಡಿ ಏನಂದರೆ ಈ ಹಸುಕರುಗಳು ಮತ್ತು ಇದ್ರ ಮಧ್ಯೆ ಬರೋ ಪೇಷಂಟ್ಗಳ ಮಧ್ಯೆ ನಾವು ಎಲ್ಲೂ ಹೊರಗಡೆ ಹೋಗೋಕ್ಕಾಗಿಲ್ಲ. ಕಾಡು ಮತ್ತು ಇದು ಎಷ್ಟು ಇದು ಅನ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ. ಪರವಾಗಿಲ್ಲ ಇದಂತ ಔಷಧಿಗೆ ಅರ್ಜುನ ಮತ್ತೆ ದ್ರೋಣ ಅಂತಾನೆ ಯಾಕೆ ಇಟ್ಟಿದ್ದೀರಾ ಅಂತ ನೀವೇ ಇಟ್ಟಿರೋದು ಅಥವಾ? ಇಲ್ಲ, ಇದೇನಾಗುತ್ತೆ ಅಂದರೆ ಅರ್ಜುನ ಮರ ಅಂದರೆ ನಮ್ಮಲ್ಲಿ ತೊರೆಮತ್ತಿ ಮರ ಇವೆಲ್ಲ ಬರ್ತವೆ. ಅದಕ್ಕೆ ನಮ್ಮ ಸಂಸ್ಕೃತ ನೇಮು ಅರ್ಜುನ ಅಂತ, ನಮ್ಮ ಹಿರಿಕರು ಇಟ್ಟಂಥದ್ದು ನೇಮ್ಗಳು, ನಾವು ಇದೇನಂತಲ್ಲ. ಈಗ ದ್ರೋಣ ಅಂದರೂ ಅಷ್ಟೇ, ನಮ್ಮಲ್ಲಿ ಇವೆಲ್ಲ ಬರ್ತವೆ. ಅವು ದ್ರೋಣ ಅದಕ್ಕೆ ಹೆಸರೇ ಇರುತ್ತೆ. ನಮ್ಮ ಏನಂದರೆ ಈಗ ಹೊಮ್ಮಗಳು ಅಂತ ಕರೆಯೋ ಬದಲು ಅದನ್ನು ಬೇರೆ ಅದು ಸಂಸ್ಕೃತ ನೇಮ ಇಟ್ಟಾಗ ಏನಾಗುತ್ತೆ, ಅದು ಅದಕ್ಕೂ ಒಂದು ಕೇಳೋಕ್ಕೂ ಚೆನ್ನಾಗಿರುತ್ತೆ, ಒಂದು ಇದಿರುತ್ತೆ. ಅದರಿಂದ ಏನಾಗುತ್ತೆ, ನಾವು ಈಗ ಇದಿದೆ ದ್ರೋಣ ಅಂದರೆ ತುಂಬೆ ಸೊಪ್ಪಿಗೆ ದ್ರೋಣ ಅಂತ ಕರಿತೀವಿ. ಆ ತುಂಬೆ ಸೊಪ್ಪು ದ್ರೋಣ ಅಂದಾಗ ಏನೋ ಅಂತಾರೆ ತುಂಬೆ ಸೊಪ್ಪಿಂದ ಅಂತ ಮೆಡಿಸನ್ ಮಾಡಿದ್ದಾರೆ. ನೋಡಿ ಕರೋನಾ ಟೈಮಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಸುಮಾರು ಒಂದು ನಮ್ಮ ಚಾಮರಾಜನಗರ, ಮೈಸೂರು, ಮಂಡ್ಯ 3 ಜಿಲ್ಲೆಯಲ್ಲಿ ಕೊರೋನಾಗೆ ವರ್ಕ್ ಮಾಡ್ತಾರೆ, ಸೋಷಿಯಲ್ ವರ್ಕಾಗಿ ಮಾಡ್ತಾ ಇರಲ್ಲ ಅಂಥವ್ರಿಗೆಲ್ಲ ಸಪ್ಲೈ ಕೊಟ್ಟಿದ್ದೀವಿ ಆ ಟೈಮಲ್ಲಿ. ಈ ತುಂಬೆ ಸೊಪ್ಪು ಮತ್ತು ನಮಗೆ ಇನ್ನೊಂದು ಹತ್ತೂರ ಇವೆಲ್ಲ ಒಂದಷ್ಟು ಸೊಪ್ಪುಗಳನ್ನ ಒಂದು ಮೆಡಿಸನ್ ಮಾಡಿದ. ಇಮ್ಮಿಡಿಯಾಗಿ ನೀವು ಬಾಯಿಗೆ ಹಾಕೊಂಡ್ರೆ ಅದು ಎಂಥ ವೈರಸ್ ಇದ್ರೆ ಇಮ್ಮಿಡಿಯಾಗಿ ನಿಮ್ಗೆ ಏನೋ ಬಾಡಿ ಫ್ರೀಸ್ ಕಾಣಿಸ್ತದೆ, ಏನು ಬೇಕಾಗಿರಲಿಲ್ಲ. ಆಮೇಲೆ ಅದೇ ಇದಕ್ಕೆ ತುಂಬೆ ಸೊಪ್ಪಲ್ಲಿ ಏನು ಮಾಡಿದ್ದಾನೆ, ಒಂದು ಎಕ್ಸಾಂಪಲ್ ಏನಂದ್ರೆ ಒಬ್ಬ ಹೆಣ್ಮಕ್ಳು ಏನಾಗ್ತಂದ್ರೆ ಅವ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಆಯಿತು, ಅದು ತೆಗ್ಸಿ ನನ್ನ ಹತ್ರ ಒಂದು ಸ್ವಲ್ಪ ಮೆಡಿಸಿನ್ ತಗೋತಾ ಇದ್ರು, ಅದು ಮುಂದೆ ಬರಬಾರ್ದು ಅಂತ. ಆ ಟೈಮಲ್ಲಿ ಅವ್ರ ತಾಯಿಗೆ ಪ್ರಾಬ್ಲಮ್ ಆಗ್ತು. ಆ ಪ್ರಾಬ್ಲಮ್ ಆಗಿ ಚಾಮರಾಜನಗರ ಇದರಲ್ಲಿ ICUನಲ್ಲಿ ಹಾಕಿದ್ರು. ಒಂದು ದಿನಕ್ಕೆ ಅಮ್ಮಮ್ಮ ಅಂದರೆ 20,000ದಿಂದ 22,000 ಏನೋ ಖರ್ಚು ಬೀಳ್ತಾ ಇತ್ತು. 3 ದಿನಕ್ಕೆ ಅವಾಗಲೇ 63,000 64,000 ಖರ್ಚಾಗಿತ್ತಂತೆ. ಅದು ಆಮೇಲೆ ನನಗೆ ಫೋನ್ ಮಾಡಿದ್ದಾರೆ, ಈ ಥರ ಆಗಿದೆ, ಏನು ಮಾಡೋದು ಅಂತ. ಸರಿ ಏನಿಲ್ಲ ಇರಿ ಅಂದ್ಬಿಟ್ಟು ಯಾರೋ ಬರೋದಿದ್ರೆ ಕಳಿಸಿದ್ರೆ, ಇಲ್ಲಿ ಪೋಸ್ಟ್ ಆಫೀಸಿಂದ ಒಬ್ರು ಯಾರನ್ನ ಕಳಿಸಿದ್ರು, ಅಲ್ಲಿಂದ ತೊಗೊಂಡೋಗಿ ಸಂಜೆ ಕೊಟ್ಟಿದ್ದಾರೆ. ಕೊಟ್ಟಾದ್ಮೇಲೆ ನನಗೆ ಫೋನ್ ಹಾಕಿದ್ರು, ಏನು ಮಾಡೋದು ಏನಿಲ್ಲ, ಅದನ್ನು ಒಂದೊಂದು 2 ಅವರೇ ಕಳಷ್ಟು ಬಾಯಿಗೆ ಕೊಡ್ತಾ ಬನ್ನಿ, ಅದು ತಿಂತಾ ಬರಲಿ, ಎಷ್ಟಾಗುತ್ತೋ 1 ಅವರ್ ಕೊಡಿ ಅಂತ ಹೇಳ್ದೆ. ಅವರು ರಾತ್ರಿ 8 ಗಂಟೆಗೆ ಹೋಗಿ ಸೇರಿದೆ. 8ರಿಂದ 5 ಅವರ್ ಕೊಟ್ರಂತ ಅಷ್ಟೇ. ಬೆಳಗ್ಗೆ ಹೊತ್ತಿಗೆ ಆರಾಮಾಗಿ ಉಸಿರಾಟ ಎಲ್ಲ ಫ್ರೀ ಆಗಿ ಆರಾಮಾಗಿ ಡಿಸ್ಚಾರ್ಜ್ ಆಗಿ ಬಂತು. ಅಂದ್ರೆ ನಮ್ಮಲ್ಲಿ ಏನಾಗುತ್ತೆ, ಸುತ್ತಮುತ್ತ ನಮ್ಮ ತುಂಬೆ ಸೊಪ್ಪು ಅನ್ನೋದು ಒಂದು ಏನಂದ್ರೆ ಅದ್ರ ಮಹತ್ವ ಎಷ್ಟಿದೆ ಅಂತ ಅದು. ಯಾಕೆಂದ್ರೆ ನಮ್ಮಲ್ಲಿ ಈ ಕರೋನಾನ ದೊಡ್ಡ ಕಾಯಿಲೆ ಅಂತ ಕೇಳ್ತಾರೆ, ಆದ್ರೆ ನಮ್ಮಲ್ಲಿರುವಂತ ಗಿಡಮೂಲಿಕೆಗಳು ಅದೇನು ದೊಡ್ಡ ಕಾಯಿಲೆ ಏನಲ್ಲ. ಎಂತ ಅದ್ರಪ್ಪನಂತ ಕಾಯಿಲೆ ಬಂದ್ರು ವಾಸ ಮಾಡಿ ಕಳಿಸ್ಬೋದು. ಅದರಿಂದ ಏನಾಗುತ್ತೆ, ನಾವು ಸುಮ್ಮನೆ ಅದನ್ನ ದೊಡ್ಡದಾಗೆ ಬಿಂಬಿಸಬಾರ್ದು. ಅದೇನ್ ಪ್ರಾಬ್ಲಮ್ ಆಗಿದೆ ಅದನ್ನ ಐಡೆಂಟಿಫೈ ಮಾಡಿ, ಅದು ಕಫ ಮತ್ತೆ ವಾತ ಅದಕ್ಕೆ ತಕ್ಕಂತ ಗಿಡಮೂಲಿಕೆಗಳು ನಮ್ಮಲ್ಲಿ ಇದೆ. ನಿಮ್ಗೆ ಶೀತ ಬೇಕು ಅಂತ ಸಂಪೂರ್ಣ ತಂಪಾಗಿ ಮಾಡುವಂತ ಇದು ಇದೆ ಗಿಡಮೂಲಿಕೆ. ಮೈಯೇ ಕಾವು ಬಂದು ಏನೋ ಜ್ವರ ಬಂದಂಗೆ ಜ್ವರ ಬರೆಸುವಷ್ಟು ಮಟ್ಟಿಗೆ ಹೀಟ್ ಮಾಡುವಂಥ ಔಷಧಿಗಳು ಇದೆ, ಅಂದರೆ ಗಿಡಮೂಲಿಕೆಗಳು ನಮ್ಮ ಸುತ್ತಮುತ್ತನೇ ಇದೆ ಇಲ್ಲೇ. ಅದರಿಂದ ನಾವು ಅದನ್ನು ತಿಳ್ಕೊಂಡು ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಷ್ಟೇ. ಯಾವ್ಯಾವ ಗಿಡಮೂಲಿಕೆಗಳು ಹಾಕ್ತೀರಾ ಅಂತ ಔಷಧಿಗೆ ಹೇಳಂಗಿದ್ರೆ ಹೇಳಿ. ಇಲ್ಲ ಹೇಳ್ಬೋದು, ಏನಿದ್ದಿಲ್ಲ. ಅದೇನು ನಮ್ಮಲ್ಲಿ ಏನಂದ್ರೆ ಮುಚ್ಚುಮರ ಇದೇನಿಲ್ಲ. ಯಾಕಂದ್ರೆ ನನ್ನ ಹತ್ರ ಬರಲಿ ಒಂದಷ್ಟು ಏನಂದ್ರೆ ಹುಡುಗರುಗಳು ಬರಲಿ, ಕಲಿಯೋರು ಇದ್ರೆ ಇಂಟ್ರೆಸ್ಟ್ ಇರೋದು ಯಾರು ಬರಲಿ ನಾನು ಹೇಳ್ಕೊಡ್ತೀನಿ. ಆದಷ್ಟು ಕಲಿತಷ್ಟು ಅಂದರೆ ಇದು ಕಲ್ತು ಒಂದಷ್ಟು ಏನಂದ್ರೆ ನಮ್ಮ ಒಂದು ಬೆಳೆಯೋದ್ಕಿಂತನೂ ಏನಂದರೆ ಅದನ್ನು ಸಂಪೂರ್ಣ ತಿಳ್ಕೊಳ್ಬೇಕು. ಅವರು ತಿಳ್ಕೊಂಡಾಗ ಏನಾಗುತ್ತೆ, ಒಂದಷ್ಟು ನಮ್ಮ ಗೋ ಸಂಪತ್ತು ಉಳಿಯುತ್ತೆ, ಸಸ್ಯ ಸಂಪತ್ತು ಉಳಿಯುತ್ತೆ, ಮತ್ತು ನಮ್ಮ ಕೃಷಿ ಆಧಾರಿತವಾಗಿ ಏನಂದರೆ ಇವತ್ತಿನ ದಿವಸ ಆರೋಗ್ಯ ಎಲ್ಲರಿಗೂ ಸೇರುತ್ತೆ ಅನ್ನೋ ಒಂದು ಕೃಷಿ ಅಷ್ಟೇ, ಇನ್ನೇನಿಲ್ಲ. ಬಂದಷ್ಟು ಒಂದು ಇವತ್ತಿನ ದಿವಸ ಎಷ್ಟು ಇದಿದೆ ನೋಡಿ. ಇವಾಗ ಅಲೋಪತಿ ಮೆಡಿಸಿನ್ಸ್ ಎಷ್ಟು ಹಾಸ್ಪಿಟ್ಲ್ ಇದೆ ನಮ್ಮ ನಂಜನಗೂಡಲ್ಲ, ಹೆಚ್ಚು ಕಡಿಮೆ ಒಂದು 50 ಮೇಲಿದೆ ಹಾಸ್ಪಿಟ್ಲ್ಗಳು, 50 ಮೇಲಿದೆ. ಅವರು ಆ್ಯಕ್ಚುಲಿ ಅಷ್ಟು ಜನ ಸೇರ್ಕೊಂಡು ಇದಂತಲ್ಲ. ಈಗ ನಮ್ಮಲ್ಲಿ ನಮ್ಮ ಪಾರಂಪರಿಕ ಇದ್ದಿರುವಂಥ ಒಂದು ಸಂಪೂರ್ಣವಾಗಿ ಕೊಡ್ತಾ ಇರೋದು ನಾವು ಒಬ್ಬನೇ ಇಲ್ಲಿ ನಂಜನಗೂಡಲ್ಲಿ.
ಬೇರೆಯವರು ನಮ್ಗೆ ಹೇಳ್ತೀವಿ, ಅವರೆಲ್ಲ ಈಗ ಮೂಳೆ ಕಟ್ಟೋರು ಒಂದು ಇಬ್ಬರು ಇದ್ದಾರೆ, ಅವರು ಒಂದು ಇಬ್ಬರು 3 ಜನ. ಇನ್ನು ಬೇರೆ ಸಣ್ಣ ಪುಟ್ಟ ಆಯುರ್ವೇದ ಇದೆ. ಆಯುರ್ವೇದ ಮುಗಿಸಿ ಬಂದವ್ರಿಗೆ ಏನಾಗ್ತಾಯಿದೆ ಅಂದರೆ 90%, 99 ಭಾಗನೂ ಅಲೋಪತಿನೇ ರೆಫರ್ ಮಾಡ್ತಾರೆ. ಹಂಗಾಗ್ಲಾಗಿ ನಮ್ಗೆ ಏನಾಗ್ತಿದೆ ಅಂದರೆ ಇಲ್ಲಿ ಎಲ್ಲೋ ನಮಗೆ ಕೊರತೆ ಆಗ್ತಾಯಿದೆ ಆಯುರ್ವೇದ. ಅದರಿಂದ ಆಯುರ್ವೇದ ಡಾಕ್ಟ್ರುಗಳು ನಂಬ್ಕೊಂಡು ನಾವು ಈಗ ನಮ್ಮ ಆಯುರ್ವೇದ ಉಳಿಸ್ತೀವಿ ಅಂದರೆ ಆಗಲ್ಲ. ಯಾಕೆಂದರೆ ಆಯುರ್ವೇದ ಡಾಕ್ಟ್ರು ಓದಿ ಬಂದವರು 100ಕ್ಕೆ 99 ಭಾಗನೂ ಅಲೋಪತಿನೇ ಮಾಡ್ತಾರೆ. ಯಾರು ಹೋಗಿ ತಕ್ಷಣ ಏನು ಮಾಡ್ತಾರೆ, ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತದಕ್ಕೆ ಹೋಗಿ ಸೇರ್ಕೊಳ್ತಾರೆ, ಅಥವಾ ಯಾವುದೋ ಪ್ರೈವೇಟ್ ಹಾಸ್ಪಿಟ್ಲಿಗೆ ಸೇರ್ಕೊಳ್ತಾರೆ. ಅಲ್ಲೋಗಿ ಒಂದು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾನೆ ಇದ್ದಾರೆ. ಅದು ಬಿಟ್ಟರೆ ಅವ್ರು ಯಾವುದೇ ನಮ್ಮ ಆಯುರ್ವೇದ ಉಳಿಸ್ತೀವಿ ಅಂತ ಯಾರೂ ಬರ್ತಾಯಿಲ್ಲ. ಆಯುರ್ವೇದ ಉಳಿತಾ ಇರೋದು ಇವತ್ತೊಂದು ದಿವಸ ನಮ್ಮ ಪಾರಂಪರಿಕ ವೈದ್ಯರು, ಜನಪದ ವೈದ್ಯರು, ಇವರಲ್ಲೇ ಉಳಿತಾ ಇರೋದು. ಅದರಿಂದ ಏನಾಗುತ್ತೆ, ಒಂದಷ್ಟು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇವತ್ತೊಂದು ದಿವಸ ಬಿಸ್ನೆಸ್ ಒಂದು ಅದೊಂದು ಪಾರ್ಟ್ ಬಿಡಿ, ಅದು ಸಾಮಾನ್ಯವಾಗಿ ಅದು ಅವರು ಬಂದಿರ್ತಾರೆ, ಅವ್ರು ಖರ್ಚು ಮಾಡಿರೋ ದುಡ್ಡು ಅವ್ರು ಎತ್ತಲೇಬೇಕು. ಈಗ ಪಾರಂಪರಿಕವಾಗಿ ನಮಗೇನಿಲ್ಲ. ಈಗ ನಮ್ಗೇನಾದ್ರೆ ಇವೆಲ್ಲ ಈಗ ತುಂಬೆ ಸೊಪ್ಪು ಏನು ಖರ್ಚು ಬೀಳುತ್ತೆ, ನಮಗೆ ಏನೂ ಇಲ್ಲ. ಒಂದು ವಿಷಮುಷ್ಟಿ ಈಗ ಬೆಳೀತಾ ಇದ್ದೀವಿ, ಕಾಡಲ್ಲಿ ಸಿಗುತ್ತೆ, ಎತ್ಕೊಂಬರ್ತೀವಿ, ನಮಗೇನಿಲ್ಲ. ಅದೇ ನೋಡಿ ಹೊರಗಡೆ ದೇಶದ ಇವತ್ತು ಚೈನಾದವರು ನಕ್ಸೋಮಿಕಾ ಅಂತ, ಅದು ವಿಷಮುಷ್ಟಿ ಅಂತ, ಅದನ್ನು ಲಕ್ಷಾಂತರ ಟನ್ ತರಿಸ್ಕೊಳ್ತಾರೆ, ನಮ್ಮಿಂದ ತೊಗೊಂಡೋಗ್ತಾರೆ. ಅವ್ರು ಔಷಧಿ ಮಾಡ್ಕೊಂಡು ನಮಗೆ ವಾಪಸ್ ರಿಟರ್ನ್ ಬರ್ತಾರೆ. ಅದನ್ನು ಮೆಡಿಸನ್ ಟ್ಯಾಬ್ಲೆಟ್ ರೂಪದಲ್ಲಿ ಬಂದಾಗ ಸ್ವೀಕರಿಸ್ತಾರೆ ಹೊರತು ಅದು ಸುತ್ತಮುತ್ತ ಇರೋ ಒಬ್ಬ ಪಾರಂಪರಿಕ ಒಂದು ಸೊಪ್ಪು ತೊಗೊಳ್ಳಿ ಅಂದರೆ ಅದನ್ನು ತಗೊಳ್ಳೋ ಇದರಲ್ಲಿಲ್ಲ. ನಾವು ಹೊಟ್ಟೆ ಕೊಡ್ತಾಯಿದ್ದೀವಿ. ಇವತ್ತಿನ ದಿನ ಲಕ್ಷಾಂತರ ಕಾಯಿಲೆಗಳು ವಾಸಿ ಆಗ್ತದೆ. ಎಷ್ಟೋ ಜನ ಆರಾಮಾಗಿ ವಾಸಿ ಮಾಡ್ಕೊಂಡು ಎಳೆ ಮಕ್ಕಳಿಂದ ಡಾಕ್ಟ್ರೇಟ್ ಅವರು ಅಂಥವರು ಸುಧಾ ಏನಂದರೆ ಇದು ವೈದ್ಯ ಪದ್ಧತಿ ಒಂದು ರಿಸರ್ಚ್ ಆಗಿಲ್ಲ, ಇದೇನೂ ಇಲ್ಲ, ಇದು ಪದ್ಧತಿನೇ ಅಲ್ಲ, ಇದು ಆ್ಯಕ್ಚುಲಿ ಇದು ಕೊಡಬಾರ್ದು ಅನ್ನೋ ಮಟ್ಟಿಗೆ ನಮಗೆ ಸಖತ್ ಟೀಕೆಗಳು ಮಾಡೋದು. ಇಷ್ಟು 2,500 ವರ್ಷ ಇತಿಹಾಸಕ್ಕಿಂತ ಹಳೆಯದಿದು. ಅಷ್ಟು ಇತಿಹಾಸ ಇರೋದೇ ಒಂದು ಸುಳ್ಳಾದ. ನಿಮ್ಮ ಯಾವುದೇ ವೈದ್ಯ ಪದ್ಧತಿ, ಈಗಿರುವಂಥ ವೈದ್ಯ ಪದ್ಧತಿ ಇರೋಕ್ಕಿಂತ ಎಲ್ಲದಕ್ಕೂ ಮುಂಚೆ ಹುಟ್ಟಿದ್ದೆ ಇದು. ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಹೆಂಗೆ ಹೇಳ್ತಿದ್ದಾರೆ ಅಂದರೆ ಅವರು 11,000 ಪೇಷಂಟ್ಗೆ ಏನಾಗಿದೆ ಯಾರು ನೋಡ್ತಿಲ್ಲ, ಫಸ್ಟು ಪ್ರೈಸು ನಿಮ್ಮ ಹತ್ರ ಬಂದಲ್ಲಿ ಮಾಡಿದ್ಮೇಲೆ ನೀವು ಎಷ್ಟು ಕಡಿಮೆ ಮಾಡಿಕೊಡ್ರಿ ಅಂತ ನಮಗೆ ಗೊತ್ತು. ಸರಿ ಅಲ್ಲ, ಏನಂದರೆ ಇವತ್ತೊಂದು ದಿವಸ ನಮ್ಮದು ಒಂದು ಗುರಿ ಇದೆ. ಏನಂದರೆ ಇವತ್ತೊಂದು ದಿವಸ ನಮ್ಮ ಸಮಾಜದಲ್ಲಿ ಅತೀ ಲೋಯೆಸ್ಟ್ ಅಂದರೆ ಒಬ್ಬ ಕೂಲಿ ಮಾಡೋವಂಥವ್ನಿಗೂ ಹೊರೆ ಆಗಬಾರ್ದು ಅನ್ನೋದು ಒಂದು ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೀವಿ. ಮತ್ತು ವಿದ್ಯೆ ಎರಡೂ ಫ್ರೀಯಾಗಿ ಸಿಗ್ತಾಯಿದೆ ನಮ್ಮ ದೇಶದಲ್ಲಿ. ಇವತ್ತಿನ ದಿವಸ ಬಿಸ್ನೆಸ್ ಆಗಿಬಿಟ್ಟಿದೆ. ಅದು ಏನು ಮಾಡೋಕ್ಕಾಗಲ್ಲ.